Yeah, yeah. ನಮಸ್ತೆ. ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಉಪವಾಸ ಮೌನ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ 84ನೇ ದಿನ. ಈ ದಿನದ ಧ್ಯಾನಕ್ಕೆ ನಾವೆಲ್ಲರೂ ರೆಡಿಯಾಗೋಣ. ದಯವಿಟ್ಟು ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡೂ ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಬೆರಳುಗಳನ್ನು ಸೇರಿಸಿರಬೇಕು ಒಂದಕ್ಕೊಂದು. ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಯಾವುದು ಯೋಚನೆ ಬೇಡ, ಯೋಚನೆಗಳ ಹಿಂದೆ ಹೋಗೋದು ಬೇಡ. ನಮ್ಮ ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಆ ಉಸಿರನ್ನೇ ನಾವು ಹಾಗೆ ಕಣ್ಮುಚ್ಚಿ ಆ ಉಸಿರನ್ನೇ ನೋಡ್ತಾ ಇರಬೇಕು. ಒಳಗೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಸಂಗೀತವನ್ನು ಕೇಳ್ತಾ ಕೇಳ್ತಾ ಉಸಿರನ್ನೇ ನಾವು ಗಮನಿಸ್ತಾ ಆಗ ನಾವು ಯೋಚನಾರಹಿತ ಸ್ಥಿತಿಗೆ ನಾವು ತಲುಪ್ತೀವಿ. ಯೋಚನೆಗಳು ಬರೋದಿಲ್ಲ. ನಾವೇನು ತಿಳ್ಕೊಬೇಕಂತ ಅಂದ್ಕೊಂಡಿದ್ದೀವಿ ಆ ಜ್ಞಾನ, ಎಲ್ಲ ಜ್ಞಾನವನ್ನು ಕೂಡ ನಮ್ಮ ಉಸಿರಿನಲ್ಲಿ ಇದೆ. ನಮ್ಮ ಉಸಿರೇ ನಮ್ಮ ಗುರು. ನಾವು ತಿಳ್ಕೋಬೇಕಾಗಿರುವಂಥ ಜ್ಞಾನ ಎಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಡತ್ತೆ ನಮ್ಮ ಉಸಿರು ಎಂಬ ಗುರು. ನಾವು ಯಾವುದನ್ನು ಕಲ್ತ್ಕೋಬೇಕು ಅಂತ ಅಂದ್ಕೊಳ್ತೀವಿ
ಅದನ್ನು ನಾವು ಎಲ್ಲ ಆತ್ಮಜ್ಞಾನವನ್ನು ಕೂಡ ಯಾವುದನ್ನು ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ. ನಮಗೆ ಬೇಕಾಗಿರೋ ಜ್ಞಾನ ನಾವು ಉಸಿರಿನ ಜೊತೆಗಿದ್ದಾಗ ನಾವು ಕಲಿತಾ ಇರ್ತೀವಿ. ನಮ್ಮ ಉಸಿರು ಯಾವಾಗಲೂ ಕೂಡ ಆಧ್ಯಾತ್ಮಿಕ ವಿಷಯವನ್ನೇ ತಿಳಿಸ್ತಾ ಇರುತ್ತೆ, ಸತ್ಯವನ್ನೇ ತಿಳಿಸ್ತಾ ಇರುತ್ತೆ. ಧರ್ಮವಾಗಿರೋದನ್ನೇ ಕಲಿಸ್ತಾ ಇರುತ್ತೆ. ಅಹಿಂಸಾ ಮಾರ್ಗದಲ್ಲಿ ಜೀವಿಸೋದನ್ನು ನಮಗೆ ತಿಳಿಸ್ತಾ ಇರುತ್ತೆ ನಮ್ಮ ಉಸಿರು ಎಂಬ ಗುರು. ಪ್ರಾಪಂಚಿಕದ ವಿಷಯದಲ್ಲಿ ನಮಗೆ ಯೋಚನೆ ಮಾಡೋದನ್ನು ಅದು ಬಿಡಿಸ್ಬಿಡತ್ತೆ. ಏನು ನಾವು ಪ್ರಾಪಂಚಿಕವಾಗಿ ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಉಸಿರನ್ನೇ ನಾವು ಗಮನಿಸ್ತಾ ಇದ್ದರೆ, ಉಸಿರು ಎಂಬ ಗುರುವಿನ ಸಾಂಗತ್ಯದಲ್ಲಿದ್ದರೆ ಪ್ರಾಪಂಚಿಕದ ಯೋಚನೆಗಳನ್ನೆಲ್ಲ ನಾವು ಬಿಟ್ಟು ಬಿಡ್ತೀವಿ. ಅದು ಯಾವಾಗಲೂ ಕೂಡ ಆ ಗುರು ನಮಗೆ ಸತ್ಯವನ್ನೇ ತಿಳಿಸ್ತಾ ಇರುತ್ತೆ. ಪ್ರಾಪಂಚಿಕದ ವಿಷಯಗಳು ಒಂದು ಕ್ಷಣ ಇರೋದು, ಇನ್ನೊಂದು ಕ್ಷಣ ಇರೋದಿಲ್ಲ. ಆ ಕ್ಷಣ ಮಾತ್ರ ಸತ್ಯವಾಗಿರುತ್ತೆ. ಆದರೆ ನಾವು ಉಸಿರಿನ ಜೊತೆಗೆ ಇದ್ದಾಗ ಯಾವುದು ಶಾಶ್ವತ ಸತ್ಯ ಅದನ್ನು ನಮಗೆ ತಿಳಿಸ್ಕೊಡ್ತಾ ಇರುತ್ತೆ. ಹಾಗಾಗಿ ನಮಗೆ ಪ್ರಾಪಂಚಿಕದ ಯೋಚನೆಗಳು ದುಃಖ ಕೊಡೋದಿಲ್ಲ. ಒಂದು ಕ್ಷಣದಲ್ಲಿ ಇರೋದು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ಅಂಥೇಳಿ ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಜೀವನ ಒಂದು ಕ್ಷಣದಲ್ಲಿ ಇರೋದು, ಇನ್ನೊಂದು ಕ್ಷಣ ಹಾಗಿರೋದಿಲ್ಲ. ಬದಲಾವಣೆ ಆಗ್ತಾನೆ ಇರುತ್ತೆ. ಯಾವಾಗ ನಾವು ತಿಳ್ಕೊಳ್ತೀವಿ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದಿಲ್ಲ. ಆದ್ರೆ ಒಂದು ಕ್ಷಣ ಮಾತ್ರ ಬಂದು ಹಾಗೆ ಹೊರಟೋಗ್ಬಿಡತ್ತೆ. ಸಾಧನೆಯನ್ನ ಮಾಡ್ತಾ ಮಾಡ್ತಾ ಆ ಒಂದು ಕ್ಷಣ ಕೂಡ ನಮಗೆ ಮತ್ತೆ ಇಂಥ ಯೋಚನೆಗಳು ಬರೋದಿಲ್ಲ. ಒಂದು ಕ್ಷಣ ಕೂಡ ಮತ್ತೆ ಬರೋದಿಲ್ಲ. ಮೊದಲು ಸ್ವಲ್ಪ ಸ್ವಲ್ಪವಾಗಿ ಒಂದು ಕ್ಷಣ ಆದ್ರೂ ಕೂಡ ನಮಗೆ ಹಿಂಗೆ ಬಂದು ಹೋಗ್ತಾ ಇರತ್ತೆ. ಆಮೇಲೆ ಸಾಧನೆಯಿಂದ ಅದು ಕೂಡ ನಮಗೆ ಬರೋದಿಲ್ಲ. ಒಟ್ಟಿನಲ್ಲಿ ಜೀವನ ನಡೀತಾ ಇದೆ, ನಾವು ಹಾಗೆ ನೋಡ್ತಾ ಇರ್ತೀವಿ.
ಸದಾ ನಾವು ಉಸಿರು ಎಂಬ ಗುರುವಿನ ಜೊತೆಗಿರೋದನ್ನೇ ಅಭ್ಯಾಸ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಆ ಉಸಿರು ನಮಗೆ ಸತ್ಯದ ಕಡೆಗೆ ನಮಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ಆನಾಪಾನಸತಿ ಧ್ಯಾನ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಅವರ ಜೀವನವನ್ನು ಅವರು ಸುಂದರವಾಗಿ ಸೃಷ್ಟಿ ಮಾಡ್ಕೊಳ್ತಾರೆ. ನಮ್ಮ ಜೀವನ ಯಾವ ರೀತಿ ನಾವು ಸೃಷ್ಟಿ ಮಾಡ್ಕೋಬೇಕು, ಹಾಗೆ ನಮಗೆ ಧ್ಯಾನ ಸಹಾಯ ಮಾಡುತ್ತೆ. ನಮಗೆ ಚಿಕ್ಕವರು ಇರುವಾಗ ಧ್ಯಾನ ನಾವು ತಿಳ್ಕೊಂಡಿರಲಿಲ್ಲ. ಎಷ್ಟೋ ವಯಸ್ಸಾದ್ಮೇಲೆ ನಮ್ಗೆ ಗೊತ್ತಾಗಿದೆ. ವಯಸ್ಸಾದ್ಮೇಲೆ ಗೊತ್ತಾದ್ರೂ ಕೂಡ ನಾವು ಧ್ಯಾನಕ್ಕೆ ಬಂದಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ. ದುಃಖ ಹೋಯಿತು, ಆನಂದವಾಗಿ ಜೀವಿಸೋದನ್ನು ನಾವು ಕಲ್ತ್ಕೊಂಡಿದ್ವಿ. ಆದರೆ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಎಷ್ಟೋ ಕಷ್ಟಪಟ್ಟಿದ್ದೀವಿ, ಎಷ್ಟೋ ದುಃಖದಿಂದ ನಾವು ಜೀವಿಸಿದ್ದೀವಿ, ಅನಾರೋಗ್ಯದಿಂದ ನಾವು ಜೀವಿಸಿದ್ದೀವಿ. ಕಾಯಿಲೆಗಳ ಬಾಧೆಯಿಂದ ನಾವು ಜೀವಿಸಿದ್ದೀವಿ, ಎಷ್ಟೋ ಬಾಧೆಯನ್ನು ನಾವು ಪಟ್ಟಿದ್ದೀವಿ. ಸಮಸ್ಯೆಯಲ್ಲಿ ನಾವು ಮುಳುಗ್ಬಿಟ್ಟಿದ್ವಿ. ಅದರಿಂದ ಹೇಗೆ ಹೊರಗಡೆ ಬರಬೇಕು ಅಂತೇಳಿ ನಮಗೇನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ನಮಗೇನು ಗೊತ್ತಾಗದೇ ಇರೋ ಸಮಯದಲ್ಲಿ ನಾವು ಹೊರಗಡೆನೇ ಹುಡುಕ್ತಾ ಇದ್ವಿ. ನಾವು ಧ್ಯಾನವನ್ನು ನಾವು ತಿಳ್ಕೊಂಡಾಗ, ನಮ್ಮ ಉಸಿರು ಎಂಬ ಗುರುವಿನ ಸಂಘದಲ್ಲಿದ್ದಾಗ ನಮ್ಮ ಕಷ್ಟವನ್ನು ನಾವೇ ಪರಿಹಾರ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ವಿ. ಆ ಜ್ಞಾನ ನಾವು ಸಂಪಾದನೆ ಮಾಡ್ಕೊಂಡ್ವಿ. ನಮ್ಮ ಕಾಯಿಲೆಯನ್ನು ನಾವೇ ವಾಸಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ವಿ. ಆ ಕಾಯಿಲೆಯನ್ನು ಶಾಶ್ವತವಾಗಿ ಹೊರಟೋಯ್ತು. ಅದ್ರ ಮೊದಲು ದಿನ ಡಾಕ್ಟರ್ ಹತ್ರ ಹೋಗೋದು, ದಿನ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಆ ಕಾಯಿಲೆ ವಾಸಿ ಆಗ್ತಾ ಇರಲಿಲ್ಲ. ಧ್ಯಾನಕ್ಕೆ ಬಂದಮೇಲೆ ಅದ್ರ ಬೇರ್ ಸಮೇತ ಅದು ಹೊರಟೋಯ್ತು. ಅದ್ರ ಒಂದು ಸುಳು ಕೂಡ ಇಲ್ಲ. ನಮಗೆ ತುಂಬ ವಯಸ್ಸಾದ ಮೇಲೇ ಧ್ಯಾನ ಸಿಕ್ಕಿರೋದು, ಆದರೂ ಕೂಡ ಇದನ್ನು ಸಾಧನೆ ಮಾಡಿದ್ವಿ.
ಸತ್ಯವನ್ನ ತಿಳ್ಕೊಳ್ತಾ ಇದ್ದೀವಿ. ನಾವು ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ರೆ ಅವ್ರಿಗಿನ್ನೂ ಬಹಳ ಬೇಗ ಧ್ಯಾನ ಕುದುರತ್ತೆ. ಯಾಕೆಂದ್ರೆ ಯಾವುದು ಕೂಡ ಯೋಚನೆ ಇರೋದಿಲ್ಲ, ಕಾಯಿಲೆ ಇರೋದಿಲ್ಲ, ಸಮಸ್ಯೆ ಇರೋದಿಲ್ಲ. ಚಿಕ್ಕ ವಯಸ್ಸಿನಿಂದನೇ ಧ್ಯಾನಕ್ಕೆ ಬಂದ್ಬಿಟ್ರೆ ಅವ್ರಿಗೆ ಕಾಯಿಲೆ ಅನ್ನೋದೇ ಬರೋದಿಲ್ಲ, ಕಷ್ಟ ಅನ್ನೋದೇ ಅವ್ರಿಗೆ ಬರೋದಿಲ್ಲ. ಯಾಕೆಂದ್ರೆ ಸತ್ಯವನ್ನ ತಿಳ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಿನಲ್ಲೇನೆ. ಚಿಕ್ಕ ವಯಸ್ಸಿನಿಂದ ಬಂದಂತಹ ಮಕ್ಕಳು ಧ್ಯಾನಕ್ಕೆ ಬಂದವರು ಅವರಿಗೆ ಕಷ್ಟ ಬಂದ್ರೂ ಕೂಡ ಅವರು ತಿರುಗಿ ಸಹಿತ ನೋಡೋದಿಲ್ಲ. ಇದೆಲ್ಲ ಮಾಮೂಲಿ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಏಜ್ ಆದವ್ರಿಗೆ ಕಷ್ಟ ಬಂದ್ಬಿಟ್ರೆ ಯಾರಿಗೆ ಇಲ್ದ ಇರುವಂತ ಕಷ್ಟ ಅವ್ರಿಗೆ ಬಂದಿದೆ ಅನ್ನೋ ತರ ಅವ್ರ ಚಿಂತೆಯಲ್ಲಿ ಮುಳುಗೋಗಿರ್ತಾರೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಬದಲಾವಣೆ ನಾವು ತಿಳ್ಕೊಳ್ತಾ ಇರುವಾಗ ಈ ಕ್ಷಣದಿಂದ ನಾವು ಧ್ಯಾನವನ್ನು ಕೂಡ ಹೇಳೋದನ್ನ ಅಭ್ಯಾಸ ಮಾಡಿಬಿಡ್ಬೇಕು. ಧ್ಯಾನವನ್ನ ಕೊಡೋದನ್ನ ಯಾಕೆಂದ್ರೆ ನಮಗೆ ಗೊತ್ತಾಗ್ತಾ ಇದೆ ನನ್ನ ಒಂದು ಜೀವನದಲ್ಲಿ ಬದಲಾವಣೆ ಧ್ಯಾನದ ಮುಖಾಂತರನೇ ಬದಲಾವಣೆ ಆಗಿರೋದು ಅಂತೇಳಿ. ನಾವು ಸತ್ಯವನ್ನ ತಿಳ್ಕೊಂಡಾಗ, ನಮ್ಮಲ್ಲಿರುವಂತ ಬದಲಾವಣೆ ನಾವು ತಿಳ್ಕೊಂಡಾಗ ಬೇರೆಯವ್ರಿಗೂ ಕೂಡ ಇದನ್ನ ಹೇಳ್ಕೊಡ್ತಾ ಇರಬೇಕು. ಅವ್ರ ಜೀವನದಲ್ಲಿನೂ ಕೂಡ ಬದಲಾವಣೆ ಬಂದೇ ಬರುತ್ತೆ. ಮಕ್ಕಳಿಗೆಲ್ಲ ನಾವು ಹೇಳ್ಕೊಡ್ತಾ ಇರಬೇಕು. ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಧ್ಯಾನಕ್ಕೆ ಕುಂದಿರಿಸ್ಬೇಕು. ನಾವು ಕೂಡ ಹಗಲು ರಾತ್ರಿ ಸಾಧನೆಯನ್ನ ಮಾಡ್ತಾ ಇರಬೇಕು. ಸಮಯ ಸಿಕ್ಕದಾಗ್ಲೆಲ್ಲ ಪ್ರತಿ ರಾತ್ರಿ ಕೂಡ ಮಹತ್ವವಾದಂತಹ ರಾತ್ರಿನೇ, ಅದ್ಭುತವಾದಂತಹ ರಾತ್ರಿ. ನಾವು ರಾತ್ರಿ ಎಲ್ಲ ಧ್ಯಾನಕ್ಕೆ ಕುತ್ಕೊಂಡಿರ್ಬೇಕು. ಕೇವಲ ಹುಣ್ಣಿಮೆ ಅಮಾವಾಸ್ಯೆ ರಾತ್ರಿ ಅಷ್ಟೇ ಅಲ್ಲ ಮಹತ್ವವಾಗಿರೋದು, ಪ್ರತಿ ರಾತ್ರಿ ಕೂಡ ಮಹತ್ವವಾಗಿರೋದೆ. ಅದ್ಭುತವಾದಂತಹ ರಾತ್ರಿ. ಪ್ರತಿ ರಾತ್ರಿ ಕೂಡ ಆಧ್ಯಾತ್ಮಿಕಕ್ಕೋಸ್ಕರ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು. ಪ್ರತಿಯೊಂದು ರಾತ್ರಿ ಕೂಡ ನಾವು ಧ್ಯಾನ ಮಾಡಬೇಕು. ಪ್ರತಿದಿನ ನಾವು ಧ್ಯಾನಕ್ಕೆ ರಾತ್ರಿ ಹೊತ್ತು ನಾವು ಕುತ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ್ರೆ ನಾವು ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ಕುತ್ಕೊಳ್ತೀವಿ.
ಯಾಕೆಂದರೆ ನಮಗೆ ಅಭ್ಯಾಸ ಆಗಿದೆ. ದಿನಾಲೂ ಕೂಡ ನಾವು ಮಲ್ಕೊಂಡು ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆ ಅಥವಾ ಇವಾಗ ನವರಾತ್ರಿ ದಸರಾ ಹಬ್ಬದ ಒಂದು ಎಲ್ಲ ಸಂಭ್ರಮ ನಡೀತಾ ಇರತ್ತೆ. ದಸರಾ ಹಬ್ಬ ಟೈಮ್ನಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಹಬ್ಬ ಹರಿದಿನಗಳು ಬಂದರೆ, ಅಮಾವಾಸ್ಯೆ ಪೂರ್ಣಿಮೆ ಬಂದರೆ ನಾವು ಅವತ್ತು ಕೂತ್ಕೋಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಕೂತ್ಕೊಳ್ಳೋದಿಲ್ಲ. ಯಾಕೆಂದರೆ ಅಭ್ಯಾಸ ಇಲ್ಲ. ಪ್ರತಿದಿನ ಅಭ್ಯಾಸ ಇದ್ರೆ ನಾವು ಆವಾಗಲೂ ಕೂಡ ಕೂತ್ಕೊಳ್ತೀವಿ. ಅಮಾವಾಸ್ಯೆ ಹುಣ್ಣಿಮೆಗೆ ಅಷ್ಟೇ ಅಲ್ಲ, ಪ್ರತಿದಿನನೂ ಕೂಡ ನಾವು ಕೂತ್ಕೊಳ್ತಾ ಇರ್ತೀವಿ. ಹಬ್ಬ ಬಂದಾಗ ಅಷ್ಟೇ ಅಲ್ಲ, ನಾವು ಪ್ರತಿದಿನನೂ ಕೂಡ ನಾವು ಕೂತ್ಕೊಳ್ತಾ ಇರ್ತೀವಿ. ಅಭ್ಯಾಸ ಆಗಿಬಿಟ್ಟಿರತ್ತೆ. ನಮಗೆ ದಿನ ಬರೋದಕ್ಕಿಂತ ಹೆಚ್ಚಿನ ಎನರ್ಜಿ ನಾವು ಅಮಾವಾಸ್ಯೆ ಧ್ಯಾನದಲ್ಲಿ, ಹುಣ್ಣಿಮೆ ಧ್ಯಾನದಲ್ಲಿ, ಹಬ್ಬದ ಧ್ಯಾನದಲ್ಲಿ ನಾವು ಹೆಚ್ಚಿನ ಒಂದು ಎನರ್ಜಿಯನ್ನು ನಾವು ತಗೊಳ್ತಾ ಇರ್ತೀವಿ. ಆ ಅದ್ಭುತವಾದಂಥ ಎನರ್ಜಿ ನಮಗೆ ಸಿಗ್ಬೇಕಂದ್ರೆ ನಾವು ದಿನಾಲೂ ಕೂಡ ಅಭ್ಯಾಸ ಮಾಡಬೇಕು. ಮೊದಲು ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂತ್ಕೊಳ್ಳೋಣ. ಆದ್ರೆ ನಾವು ಮಲ್ಕೋಬೇಕು ಅಂತೇಳಿ ನಮ್ಗೆ ವಿಚಾರನೇ ಇರಬಾರ್ದು. ಅವಾಗ್ಲೇನೆ ನಾವು ಕೂತ್ಕೊಳ್ತೀವಿ. ನಾವು ಮಲ್ಕೋಬೇಕು ಅಂತೇಳಿ ಒಂದು ಕ್ಷಣ ವಿಚಾರ ಬಂದ್ರೂ ಕೂಡ ನಾವು ಮಲ್ಕೊಂಡ್ಬಿಡ್ತೀವಿ, ಕೂತ್ಕೊಳ್ಳೋದಿಲ್ಲ ಧ್ಯಾನಕ್ಕೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ನಾವು ಮೊದಲು ಸ್ವಲ್ಪ ಧ್ಯಾನ ಮಾಡ್ತಾ ಇರುವಾಗ ನಾವು ತಿಳ್ಕೊಳ್ತಾ ಇರ್ತೀವಿ. ಇವಾಗ ನೋಡಿ, ನಾವು ಹೊಟ್ಟೆ ಹಸಿವಿದ್ದಾಗ ನಾವು ತಿಂತಾ ಇರ್ತೀವಿ. ಹೊಟ್ಟೆ ತುಂಬಿದ ಮೇಲೆ ನಮಗೆ ಸಾಕು ಅಂತ ಅನಿಸುತ್ತೆ. ಹಾಗೆ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ನಾವು ಓಡ್ತಾ ಇದ್ದೀವಿ. ಇವಾಗ ನಮ್ಗೆ ಈ ಜೀವನ ಸಾಕಪ್ಪ, ನಮಗೆ ಆಧ್ಯಾತ್ಮಿಕ ಜೀವನ ಬೇಕು. ಆ ಒಂದು ಪ್ರಾಪಂಚಿಕಕ್ಕೆ ನಾವು ಸಮಯವನ್ನು ಏನು ಕೊಡ್ತಾ ಇದ್ದೀವಿ, ಅದಕ್ಕೆ ನಾವು ಸ್ವಲ್ಪ ಕೊಡೋಣ. ಆಧ್ಯಾತ್ಮಿಕ ಜೀವನಕ್ಕೆ ನಾವು ಹೆಚ್ಚು ಸಮಯವನ್ನು ಕೊಡೋಣ. ನಾವು ಇವಾಗ ಸತ್ಯವನ್ನು ತಿಳ್ಕೊಳ್ಳೋಣ. ಅದು ನಮಗೆ ಸಾಕು ಅಂತ ಅನಿಸ್ಬಿಡತ್ತೆ. ಇದು ನಮಗೆ ಬೇಕು ಅಂತ ಅನಿಸುತ್ತೆ. ಇದಕ್ಕೆ ನಾವು ಜಾಸ್ತಿ ಸಮಯವನ್ನು ಕೊಡೋಣ ಅಂತ ಅನಿಸುತ್ತೆ.
ಯಾವಾಗ ನಾವು ಇದಕ್ಕೆ ಆಧ್ಯಾತ್ಮಿಕಕ್ಕೆ ನಾವು ಜಾಸ್ತಿ ಸಮಯವನ್ನು ನಾವು ಕೊಡ್ತೀವೋ, ಬೇರೆಯವ್ರಿಗೋಸ್ಕರನೂ ಕೂಡ ಸಮಯವನ್ನು ನಾವು ಇಡ್ತೀವಿ. ನಮ್ಮ ಜೊತೆಗಿದ್ದು ನಾವು ಸಾಧನೆಯನ್ನು ಮಾಡ್ತಾನೂ ಕೂಡ ಇರಬೇಕು ಯಾವಾಗಲೂ ಕೂಡ. ನಮಗೆ ಬೇರೆಯವರು ದುಡ್ಡಿನ ಒಂದು ಸಹಾಯ ಮಾಡ್ಬೋದು, ನಮಗೋಸ್ಕರ ಅವರ ಸಮಯ ಕೂಡ ಇಡ್ಬೋದು. ಅವರಲ್ಲಿ ಏನು ಜ್ಞಾನ ಇದೆಯೋ ಅದನ್ನು ಕೊಡೋದಕ್ಕೋಸ್ಕರ, ಕಲಿಸೋದಕ್ಕೋಸ್ಕರ, ಅವರಲ್ಲಿ ಏನು ಜ್ಞಾನವನ್ನು ತುಂಬಿಕೊಂಡಿದ್ದಾರೋ ಅದನ್ನು ಕಲಿಸೋದಕ್ಕೋಸ್ಕರ ಸಮಯವನ್ನು ಕೂಡ ಇಡ್ತಾರೆ. ದುಡ್ಡಿಂದು ಸಹಾಯ ಮಾಡ್ಬೋದು, ಏನೋ ಒಂದು ಸ್ವಲ್ಪ ಸಹಾಯ ಬೇಕಾಗಿದ್ದರೆ. ಆದರೆ ಜ್ಞಾನವನ್ನು ಯಾರಿಗೂ ಕೂಡ ಕೊಡೋದಿಕ್ಕಾಗೋದಿಲ್ಲ. ಇವಾಗ ಮಯೂರಿ ಮೇಡಮ್ ನಮಗೆ ಸಂಗೀತ ಹೇಳ್ಕೊಡ್ತಾ ಇರ್ತಾರೆ. ಅವರಲ್ಲಿರುವಂಥ ಜ್ಞಾನವನ್ನು ಹೇಳ್ಕೊಡೋದಕ್ಕೆ ಅವರು ನಮಗೆ 1 ಗಂಟೆ ಸಮಯವನ್ನು ತಗೊಳ್ತಾರೆ ಪ್ರತಿ ಮಂಗಳವಾರನೂ ಕೂಡ. ನಮಗೋಸ್ಕರ ಅವ್ರ ಸಮಯವನ್ನು ಇಡ್ತಾರೆ ಕಲಿಸೋದಕ್ಕೋಸ್ಕರ. ಯಾರು ಕಲಿತಾ ಇರ್ತಾರೆ ಅವ್ರಿಗೆ ಬರುತ್ತೆ ಕಲಿಬೇಕು ಅನ್ನೋದು ತಪನೆ ಇರೋರಿಗೆ. ಆದರೆ ನಾವು ಅಲ್ಲಿ ಕಲಿಯೋದಿಕ್ಕಾಗೋದಿಲ್ಲ, ನಿಮ್ಮ ಜ್ಞಾನನೇ ಕೊಟ್ಬಿಡು ಅಂದರೆ ಅವ್ರಿಗೆ ಕೊಡೋದಿಕ್ಕೆ ಸಾಧ್ಯ ಆಗತ್ತಾ? ನೀವು ಹೆಂಗೆ ಆಡ್ತೀರಿ ನಾನು ಕೂಡ ಹಂಗೆ ಆಡಬೇಕು, ಆ ಜ್ಞಾನ ನನಗೆ ಕೊಡು ಅಂದರೆ ಅದು ಅಸಾಧ್ಯವಾದಂಥ ಮಾತು. ಆದರೆ ಸಮಯವನ್ನು ಕೊಡ್ತಾರೆ ಅವ್ರು ನಮಗೆ ಕಲಿಸೋದಿಕ್ಕೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾರು ಕೂಡ ನಮಗೆ ಜ್ಞಾನವನ್ನು ಕೊಡೋದಕ್ಕೆ ಆಗೋದಿಲ್ಲ. ಅದನ್ನು ನಾವು ಸಾಧನೆಯಿಂದ ಮಾಡಿನೇ, ನಾವು ಸಾಧನೆ ಮುಖಾಂತರನೇ ನಾವು ತಿಳ್ಕೋಬೇಕು, ಕಲ್ತ್ಕೋಬೇಕು. ಸಾಧನೆಯಿಂದನೇ ಇದು ಸಾಧ್ಯ ಆಗತ್ತೆ ಫ್ರೆಂಡ್ಸ್. ನಾವು ಎಷ್ಟು ಸಾಧನೆಯನ್ನು ಮಾಡ್ತೀವಿ ಅಷ್ಟು ನಾವು ಅದರಲ್ಲಿ ಜ್ಞಾನವನ್ನು ನಾವು ಕಲ್ತ್ಕೊಳ್ತೀವಿ. ಯಾವುದು ಕಲಿಬೇಕಂದ್ರೂ ಕೂಡ
ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ಹೀಗೆ ನಾವು ಪ್ರತಿದಿನ ಕೂಡ ಅಭ್ಯಾಸ ಮಾಡಬೇಕು. ಅದಕ್ಕೆ ಕಬೀರ್ ಅವರು ಕಲ್ ಕರೆಸೋ ಆಜ್ ಕರೆಸೋ ಅಬ್ ಪಲ್ ಮೇ ಪ್ರಳಯ ಹೋಗ ಬಹುರಿ ಕರೋಗಿ ಕಬ್ ಅಂಥೇಳಿ ಕಬೀರ್ ಅವರು ಒಂದು ದಾಹವನ್ನು ಎಷ್ಟು ಸುಂದರವಾಗಿ ನಮಗೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನಾವು ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ನಾಳೆ ಮಾಡಬೇಕಾಗಿರೋದು ಇವತ್ತೇ ಮಾಡಬೇಕಾಗಿರೋದು ಈಗಲೇ ನಾವು ಮಾಡಬೇಕು. ನಾವು ಶುದ್ಧ ಸಾತ್ವಿಕ ಆಹಾರವನ್ನು ತಗೊಳ್ತಾ ಅದು ಮಿತವಾಗಿ ನಾವು ತಗೊಂಡ್ರೆ ನಮಗೆ ಎಷ್ಟು ಚೆನ್ನಾಗಿ ಧ್ಯಾನ ಆಗತ್ತೆ. ಎಷ್ಟೊತ್ತು ಕುತ್ಕೊಂಡ್ರೂ ಕೂಡ ನಮಗೆ ಕುತ್ಕೋಬೇಕು ಅಂತಲೇ ಅನಿಸತ್ತೆ. ಮಿತಾಹಾರ, ಶುದ್ಧ ಸಾತ್ವಿಕ ಆಹಾರ ಅದು ನಮಗೆ ಸಹಾಯ ಮಾಡುತ್ತೆ ಧ್ಯಾನಕ್ಕೆ ಕುತ್ಕೊಳ್ಳೋದಕ್ಕೆ. ನಾವು ಸಿಕ್ಕಾಪಟ್ಟೆ ನಾವು ತಿಂದು ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಶರೀರ ಒಪ್ಪೋದಿಲ್ಲ, ಕುತ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ, ಮಲ್ಕೊಂಡ್ಬಿಡ್ಬೇಕು ಅಂತ ಅನಿಸತ್ತೆ. ಯಾಕೆಂದರೆ ಜಾಸ್ತಿ ತಿಂದಿದ್ದೀವಿ, ಶರೀರಕ್ಕೆ ರೆಸ್ಟ್ ಬೇಕು ಅಂತ ಮಲ್ಕೊಳ್ಳೋದಕ್ಕೆ ಬಯಸತ್ತೆ. ಅದೇ ಮಿತಾಹಾರ ನಾವು ತಗೊಂಡು ನಮಗೆ ರಾತ್ರಿ ಊಟ ಬೇಡ ಅನಿಸಿದರೆ ನಾವು ಊಟ ಮಾಡೋದು ಅವಶ್ಯಕತೆನೇ ಇಲ್ಲ. ನಾನು ಮಾಡೋದೇ ಇಲ್ಲ ರಾತ್ರಿ. ಹೊಟ್ಟೆ ಹಸಿವಿದ್ದರೆ ಮಾತ್ರ ನಾನು ಊಟ ಮಾಡ್ತೀನಿ, ತುಂಬ ಅಪರೂಪಕ್ಕೆ. ನನಗೆ ಅವತ್ತು ಊಟ ಬೇಕು ಅಂದರೆ ಮಾತ್ರ ನಾನು ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಆದರೆ ನನಗೆ ಧ್ಯಾನ ಬೇಕು, ನಾನು ಧ್ಯಾನಕ್ಕೆ ಕೂತ್ಕೊಂಡಿರ್ತೀನಿ. ನಾವು ರಾತ್ರಿ ಹೊತ್ತು ಸಿಕ್ಕಾಪಟ್ಟೆ ನಾವು ತಿಂದು ಧ್ಯಾನಕ್ಕೆ ಕೂತ್ಕೋಬೇಕು ಅಂದರೆ ನಮಗಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾವಾಗ ನಾವು ಹೆಚ್ಚು ಧ್ಯಾನ ಮಾಡ್ತೀವೋ ಆಗ ಬೇರೆಯವರು ಏನೋ ತಿಂತಾ ಇದ್ರೂ ಕೂಡ ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಹೊಟ್ಟೆ ಹಸಿವು ಆದಾಗ ಮಾತ್ರ ನಾವು ತಿನ್ನಬೇಕು ಅಂತ ಅನಿಸತ್ತೆ. ಅವ್ರು ತಿಂತಾ ಇದ್ದಾರೆ ನಾವು ತಿನ್ನಬೇಕು ಅಂತೇಳಿ ನಮಗೆ ಅನಿಸೋದಿಲ್ಲ. ಯಾವುದಾದ್ರೂ ಒಂದು ನೀವು ಪ್ರಾಣಿಗಳಿಗೆ ನೋಡಿ, ಅದು ಹಸಿವಾದಾಗ ಮಾತ್ರ ಅದು ತಿನ್ನತ್ತೆ.
ಅದು ಬೇರೆ ಏನೋ ಒಂದು ತಿಂತಾ ಇದ್ರೆ ಅದನ್ನು ನೋಡಿ ನಾನು ತಿನ್ನಬೇಕು ಅಂತೇಳಿ ಯಾವ ಪ್ರಾಣಿನೂ ಕೂಡ ಅನ್ಕೊಳ್ಳೋದಿಲ್ಲ. ಆದರೆ ನಾವು ಮಾತ್ರ ಆ ರೀತಿ ಅನ್ಕೊಳ್ತಾ ಇರ್ತೀವಿ. ಹೊಟ್ಟೆ ತುಂಬಿದ್ರೂ ಕೂಡ ಇನ್ನೊಂದು ರುಚಿಯಾಗಿರೋದು ಯಾರೋ ನಮ್ಮ ಎದುರುಗಡೆ ಬಂದು ತಿಂತಾ ಇದ್ರೆ ನಮಗೂ ಕೂಡ ಹೊಟ್ಟೆ ತುಂಬಿರತ್ತೆ, ಅದು ನಾನು ಟೇಸ್ಟ್ ನೋಡಬೇಕು ಅಂತೇಳಿ ಮತ್ತೆ ಅದನ್ನು ಕೂಡ ತಗೊಂಡು ತಿಂತಾ ಇರ್ತೀವಿ. ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗ ಇದೆಲ್ಲ ಹೊರಟೋಗ್ಬಿಡತ್ತೆ, ಸಾಕು ಅನ್ಸತ್ತೆ ನಮಗೆ. ಅವರು ಎಷ್ಟೇ ಒಂದು ಒತ್ತಾಯ ಮಾಡಿದ್ರೂ ಕೂಡ ನಾವು ತಗೊಳ್ಳೋದಿಲ್ಲ. ಟೇಸ್ಟ್ ನೋಡಂದ್ರೂ ಕೂಡ ಆಯಿತು, ನನಗೆ ಇಷ್ಟೇ ಸಾಕು, ಯಾವ ಟೇಸ್ಟು ಬೇಡ, ನನಗೆ ಧ್ಯಾನದ ಟೇಸ್ಟ್ ಇದೆ, ನಾನು ಧ್ಯಾನ ಮಾಡಬೇಕು. ಆದರೆ ಹಸಿವು ಆದಾಗ ನಾವು ಊಟ ಮಾಡಲೇಬೇಕು, ಶರೀರಕ್ಕೆ ನಾವು ತೊಂದರೆ ಕೊಡಬಾರ್ದು. ನಮ್ಮ ಧ್ಯಾನದ ಸಾಧನೆಯಿಂದ ಎಲ್ಲವೂ ಕೂಡ ಅದಷ್ಟಕ್ಕದೇ ನಡೀತಾ ಇರತ್ತೆ. ನಾವು ತಿನ್ನಬೇಕೋ ತಿನ್ನಬಾರ್ದು ಅಂತೇಳಿ. ನಾನು ಇವಾಗ ಊಟ ಮಾಡೋದಿಲ್ಲ ಅಂತೇಳಿ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ, ನಾನು ಕೂಡ ಬಿಡಬೇಕು. ಆಗ ನಿಮಗೆ ಹೊಟ್ಟೆ ಹಸಿತಾ ಇರತ್ತೆ, ಆಗ ಶರೀರಕ್ಕೆ ತೊಂದರೆ ಕೊಡಬಾರ್ದು, ನಮಗೆ ಅನಿಸ್ಬೇಕದು. ಕೆಲವ್ರಿಗೆ ಅನಿಸೋದಿಲ್ಲ, ಊಟ ಬೇಕು ಅನಿಸತ್ತೆ, ಮಿತವಾಗಿ ನಾವು ತಗೋಬೇಕು, ಜಾಸ್ತಿ ಸಿಕ್ಕಾಪಟ್ಟೆ ನಾವು ತಗೋಬಾರ್ದು. ಧ್ಯಾನಕ್ಕೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಶರೀರ ತೊಂದರೆ ಪಡ್ತಾ ಇರತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ತಾ ಇರ್ತೀವಿ. ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಶರೀರಕ್ಕೆ ಎಷ್ಟೊಂದು ನಾವು ತೊಂದರೆ ಕೊಡ್ತಾ ಇರ್ತೀವಿ. ಜಾಸ್ತಿ ಕೊಟ್ಟರು ಕೂಡ ಶರೀರಕ್ಕೆ ನಾವು ತೊಂದರೆ ಕೊಡ್ತಾ ಇರ್ತೀವಿ, ಅದನ್ನು ಕೂಡ ಪಾಪನೇ. ನಮ್ಮ ಶರೀರಕ್ಕೆ ನಾವೇ ತೊಂದರೆ ಕೊಡ್ತಾ ಇರ್ತೀವಿ ಜಾಸ್ತಿ ಊಟ ಮಾಡಿ. ಮತ್ತೆ ಊಟ ಇಲ್ದೇನೆ ನಾವು ಹಸಿವಿನಿಂದನೇ ಇರಬೇಕು ಅಂತೇಳಿ ಅವಾಗಲೂ ಕೂಡ ತೊಂದರೆ ಕೊಡ್ತಾ ಇರ್ತೀವಿ, ಅದನ್ನು ಕೂಡ ಪಾಪ. ಯಾಕೆಂದ್ರೆ ಹಸಿವು ಅಂತೇಳಿ ನಾವು ನಮ್ಮ ಒಳಗಡೆ ಹಸಿವು ಅಂತೇಳಿ ಹಸಿವು ಆದ್ರೂ ಕೂಡ ನಾವು ಊಟ ಕೊಡ್ತಾ ಇಲ್ಲ ಶರೀರಕ್ಕೆ, ಅದು ಕೂಡ ಪಾಪ. ನಮ್ಗೆ ಇಷ್ಟೇ ತಿಂದ್ರೂ ಕೂಡ ಏನು ಕೂಡ ಅನಿಸೋದಿಲ್ಲ. ನಾನು ಕೆಲವೊಂದು ಸತಿ ಎಷ್ಟೋ ತಿಂಗಳದವರೆಗೂ ಕೂಡ 2 ಸ್ಪೂನು ಮಾತ್ರ ನಾನು ತಿಂದಿದ್ದೀನಿ ಆಹಾರ. ಊಟ ನನಗೆ ಅಷ್ಟೇ ಸಾಕು ಅನ್ನಿಸ್ತಾ ಇತ್ತು, 2 ಸ್ಪೂನು. ಒಂದೊಂದು ಸತಿ ಅರ್ಧ ಇಡ್ಲಿ ತಿಂದ್ರೂ ಅರ್ಧ ಇಡ್ಲಿ ಭಾಗದಲ್ಲಿ ಇನ್ನೂ ಪಾವು ಭಾಗ, ಅದರಲ್ಲಿ ಅರ್ಧದಲ್ಲಿ ಅರ್ಧ ಅಷ್ಟೇ ಇಡ್ಲಿ, ಅದನ್ನೇ ನನಗೆ ಜಾಸ್ತಿ ಅನ್ನಿಸ್ತಾ ಇತ್ತು. ಅರ್ಧ ಭಾಗದಲ್ಲಿ ಅರ್ಧ, ಇನ್ನು ಪಾವು ಭಾಗ ನಾನು ಇಡ್ಲಿ ತಗೊಂಡ್ರೆ ಇನ್ನೊಂದು ಪಾವು ಭಾಗ ನಾನು ಯಾವಾಗಲಾದ್ರೂ ತಗೊಂಡ್ರೆ ಅದು ನನಗೆ ಜಾಸ್ತಿ ಆಗ್ತಾ ಇತ್ತು. ನನಗೆ ಆ ರೀತಿನೂ ಕೂಡ ಊಟ ಮಾಡಿದ್ದೀನಿ ನಾನು. ಪ್ರತಿಯೊಂದು ಕೂಡ ನನಗೆ ಅನುಭವ ಆಗ್ತಾ ಇರತ್ತೆ. ನಮಗೆ ಅನಿಸ್ತಾ ಇರತ್ತೆ ಸಾಧನೆ ಮಾಡ್ತಾ ಮಾಡ್ತಾ. ನನಗೇನು ಅನ್ನಿಸ್ತಾ ಇರತ್ತೆ ನಾನು ಹಾಗೆ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ಕೂಡ ತಿನ್ನೋ ಥರನೇ ತಿನ್ನಬೇಕು, ಆದರೆ ಯೋಚನೆ ಮಾಡೋದಿಲ್ಲ, ಏನೋ ಊಟನೇ ಹೋಗ್ತಾ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆಯೋ ಏನೋ. ಒಂದು ಕ್ಷಣ ಕೂಡ ನಾನು ಯೋಚನೆ ಮಾಡೋದಿಲ್ಲ. ಹೇಗೆ ಆಗ್ತಾ ಇದೆ ಅದನ್ನು ಹಾಗೆ ಸಾಗಿಸ್ತಾ ಇರ್ತೀನಿ, ಸಾಕ್ತಾ ಇರ್ತೀನಿ. ನನಗೆ ಹೊರಗಿನವರು ಆ ರೀತಿ ಊಟ ಮಾಡೋದನ್ನು ನೋಡಿ ಹೊರಗಿನವರು ಈ ರೀತಿ ಊಟ ಬಿಟ್ಟು ಬಿಟ್ಟು ಒಳಗಿನ ಕಳ್ಳೆಲ್ಲ ಸಣ್ಣಗಾಗ್ಬಿಟ್ಟಿದೆ, ಅದಕ್ಕೆ ಹಾಗೆಲ್ಲ ಮಾಡಬಾರ್ದು ಅಂತೇಳಿ ಹೇಳ್ತಾ ಇರ್ತಾರೆ. ಆಯಿತು, ನೀವು ಹೇಳೋದನ್ನೇ ಹೇಳಿ ಅಂಥೇಳಿ ಅವ್ರಿಗೆ ನಾನು ಏನು ಕೂಡ ಜವಾಬು ಕೊಡೋದಿಲ್ಲ. ಒಳಗಿನ ಕಳ್ಳು ಸಣ್ಣದಾಗ್ಬಿಟ್ಟಿರತ್ತೆ ಅಂತ ಹೇಳ್ತಾರೆ ಅವರು, ಭಯ ಪಡಿಸ್ತಾ ಇರ್ತಾರೆ. ಧ್ಯಾನಕ್ಕೆ ಬರೋಕಿನ ಮೊದಲು ನನಗೆ ಊಟ ಸೇರಲಿಲ್ಲ ಅಂದರೆ
ಅವಾಗಲೂ ಕೂಡ ಈ ರೀತಿನೇ ಅಂತ ಇದ್ರು. ಅವಾಗ ನನಗೆ ಭಯ ಬರ್ತಾ ಇತ್ತು. ಇಲ್ಲ ಅಂದರೆ ದೃಷ್ಟಿ ಬಂದಿದೆ, ದೃಷ್ಟಿ ತೆಗೆದು ಹಾಕಬೇಕು ಅಂತೇಳಿ ಈ ರೀತಿ ಎಲ್ಲ ಹೇಳ್ತಾ ಇದ್ರು. ಇವಾಗ ಅಂಥ ಮಾತುಗಳಿಗೆ ನಾನು ಕಿವಿ ಕೊಡೋದಿಲ್ಲ. ನನಗೇನು ಅನ್ಸತ್ತೆ ನಾನು ಅದೇ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ನನಗೆ ಗೊತ್ತಾಗ್ತಾ ಇರತ್ತೆ ನನ್ನ ಶರೀರದಲ್ಲಿ ಯಾವುದು ಕೂಡ ಒಂದು ಸುಸ್ತು ಅನ್ನೋದು, ವೀಕ್ ಆಗಿರೋದು, ಅದು ಯಾವುದು ಕೂಡ ನನಗೆ ಕಾಣಿಸ್ತಾ ಇರೋದಿಲ್ಲ. ನಾನು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗೇ ಇರ್ತೀನಿ, ಖುಷಿಯಾಗಿರ್ತೀನಿ, ಹಗೂರವಾಗಿರತ್ತೆ ಶರೀರ ಬಾಧೆ ಪಡ್ತಾ ಇರೋದಿಲ್ಲ, ಖುಷಿಯಾಗಿ ನಾನು ನಲಿತಾ ಇರೋ ಥರ ಇರತ್ತೆ. ಲಂಕಣಂ ಪರಮಮ ಔಷಧಂ ಅಂಥೇಳಿ ಆಯುರ್ವೇದಿಕ್ನವರು ಹೇಳ್ತಾ ಇರ್ತಾರೆ. ನನಗೆ ಸ್ವಲ್ಪ ಏನಾದರೂ ಸುಸ್ತಾದ್ರೂ ಕೂಡ ನಾನು ಹೆಚ್ಚಿನ ಒಂದು ಧ್ಯಾನವನ್ನು ಮಾಡಿ, ಧ್ಯಾನ ಹೆಚ್ಚು ಮಾಡ್ತೀನಿ, ಕಾಸ್ಮಿಕ್ ಎನರ್ಜಿಯನ್ನು ನಾನು ಹೆಚ್ಚು ತಗೊಳ್ತೀನಿ. ಊಟ ಮಾಡೋದಿಲ್ಲ, ನನಗೆ ಊಟನೇ ಸೇರೋದಿಲ್ಲ ಆ ಸಮಯದಲ್ಲಿ. ನಮ್ಮ ಮನೆಯಲ್ಲಿ ಒಂದು ನಾಯಿ ಮರಿ ಇತ್ತು. ಅದಕ್ಕೆ ಏನಾದರೂ ಸ್ವಲ್ಪ ಸುಸ್ತಾದ್ರೂ ಕೂಡ ಅದು ಮೂರು ದಿನ ಊಟ ಮಾಡ್ತಾ ಇರಲಿಲ್ಲ. ಮೂರು ದಿನ ಮತ್ತೆ ಆರಾಮಾಗಿ ಆದಮೇಲೆ ಮತ್ತೆ ಊಟ ಕೇಳ್ತಾ ಇತ್ತು. ಕೈಗೆ ಹೆಗಲಿಗೆ ಕೈ ಈ ರೀತಿ ತಡ್ತಾ ಇತ್ತು, ಊಟಕ್ಕೆ ನನಗೂ ಕೊಡು ಅಂತೇಳಿ. ನನ್ನ ಜೊತೆಗೆ ಅದು ಕೂತ್ಕೊಳ್ತಾ ಇತ್ತು. ನಾವು ಊಟ ಮಾಡುವಾಗ ನಾವು ರೌಂಡಾಗಿ ಕೂತ್ಕೊಳ್ತೀವಿ, ನನ್ನ ಜೊತೆಗೆ ಅದು ನನ್ನ ಪಕ್ಕದಲ್ಲೇನೆ ಕೂತ್ಕೊಳ್ತಾ ಇತ್ತು. ಯಾಕೋ ಊಟ ಇವತ್ತು ಮಾಡೋದಿಲ್ಲ ಅಂತೇಳಿದ್ರೆ ಅದ್ರ ಕತ್ತು ಕೆಳಗಡೆ ಮಾಡಿ ಮಲ್ಕೊಂಡ್ಬಿಡ್ತಾ ಇತ್ತು. ಆದ್ರೆ ನಮ್ಮ ಜೊತೆ ಕೂತ್ಕೊಂಡ ಇರ್ತಾ ಇತ್ತು, ತಿಂತಾ ಇರಲಿಲ್ಲ. ಮತ್ತೆ 1-2 ದಿನ 3 ದಿನ ಆದ್ಮೇಲೆ ಮತ್ತೆ ಅದಕ್ಕೆ ತಿನ್ಬೇಕು ಅನಿಸ್ದಾಗ ನನಗೆ ಹೆಗಲಿಗೆ ಕೈ ಹಾಕ್ತಾ ಇತ್ತು, ನನಗೂ ಕೊಡು ಊಟಕ್ಕೆ ಅಂತೇಳಿ. ಅದು ಕೂಡ ಒಂದೇ ಒಂದು ಅರ್ಧ ಚಪಾತಿ ಆ ರೀತಿ ತಿಂತಾ ಇದ್ರೆ ಒಂದೊಂದ್ಸತಿ 5-6 ಚಪಾತಿ ತಿಂತಾ ಇತ್ತದು ಹೊಟ್ಟೆ ಹಸ್ದಾಗ. ಅದು ಸಾಯೋ ಸಮಯದಲ್ಲಿ ನಾನು ಪಿರಮಿಡ್ಗೆ ಹೊರಟಾಗ ಎಷ್ಟು ಹಾಕಿದ್ರೂ ಕೂಡ ಮತ್ತೆ ಹಾಕು ಅಂತ ಹೇಳಿ 5-6 ಚಪಾತಿ ತಿಂದ್ರೂ ಕೂಡ ಮತ್ತೆ ಕೇಳ್ತಾ ಇದೆ. ನಾನು ಎಷ್ಟು ಕೇಳ್ತಾ ಇದ್ದೆ, ಸಾಕು ಬಿಡು, ಇವಾಗ ಚಪಾತಿ ಖಾಲಿ ಆಯಿತು, ನಾನು ಪಿರಮಿಡ್ಗೆ ಹೋಗೋದಿದೆ ಅಂತೇಳಿ ನಾನು ಜಾಸ್ತಿ ಮಾಡಿಲ್ಲ, ಖಾಲಿ ಆಗಿಬಿಡ್ತು ಕಣೋ ಅಂತೇಳಿ ಇರೋದನ್ನೆಲ್ಲ ಹಾಕಿ ನಾನು ಪಿರಮಿಡ್ಗೆ ಹೋಗಿದ್ದೀನಿ ಅಷ್ಟೇ. ಬರೋಷ್ಟರಲ್ಲೇ ಅದು ಇಲ್ಲ. ಎಷ್ಟು ಕೊಟ್ಟನು ಕೂಡ ಇನ್ನೂ ಕೊಡು ಅಂತ ಹೇಳ್ತಾ ಇದೆ. ಪ್ರಾಣಿಗಳಿಗೂ ಸಹಿತ ಆ ಜ್ಞಾನ ಇರುತ್ತೆ, ಎಷ್ಟು ತಿನ್ಬೇಕು, ಎಷ್ಟು ತಿನ್ನಬಾರ್ದು, ಯಾವಾಗ ತಿನ್ಬೇಕು, ಹಸಿವಾದಾಗ ಮಾತ್ರ ತಿನ್ಬೇಕು ಅಂತೇಳಿ. ಆದರೆ ನಾವು ಮಾತ್ರ ಆ ರೀತಿ ಮಾಡೋದಿಲ್ಲ. ಅದು ತಿನ್ನೋದು ಕುಡಿಯೋದು ಅಷ್ಟೇ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಅಲ್ಲ, ಆ ಜೀವನನೂ ಕೂಡ ಅದೇ ರೀತಿನೇ ಸ್ವಲ್ಪ ಆಯಸ್ಸದಲ್ಲೇ ಬಂದು ಕೆಲಸ ಮಾಡಿ ಹೊರಟೋಯ್ತು. ಆ ವಿವೇಕ ನಮಗೂ ಇರೋದಿಲ್ಲ. ನಾವು ಇನ್ನೂ ಬದುಕಬೇಕು, ಏನು ಬದುಕಿನೂ ಕೂಡ ನಾವು ಏನು ಸಾಧನೆಯನ್ನು ಮಾಡ್ತಾ ಇದ್ದೀವಿ,
ಭೂಮಿಗೆ ನಾವು ಭಾರವಾಗಿರ್ತೀವಿ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ, ಬರ್ತೀವಿ ಹೋಗ್ತೀವಿ ಅಷ್ಟೇ. ನಮಗೆ ಸತ್ಯದ ಬಗ್ಗೆ ಕಿಂಚಿತ್ತೂ ಕೂಡ ನಾವು ತಿಳ್ಕೊಳ್ಳೋದಿಲ್ಲ. ಆದ್ರೂ ಕೂಡ ನಮ್ಗೆ ಆಯುಸ್ಸು ಹೆಚ್ಚು ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇರ್ತೀವಿ ಭಗವಂತನಿಗೆ. ನಮ್ಮ ಮನೆಯಲ್ಲಿ ಅದು ಒಂದು 10 ತಿಂಗಳು 11 ತಿಂಗಳವರೆಗೂ 1 ವರ್ಷದೊಳಗನೆ ಅದು ಹೊರಟೋಯ್ತು. ಆದ್ರೂ ಕೂಡ ಅದು ಎಷ್ಟೋ ನಮ್ಗೆ ಜ್ಞಾನವನ್ನ ಕಲಿಸ್ಕೊಡ್ತು. ಆವಾಗ್ಲಿಂತನೂ ಕೂಡ ನಾನು ಈಗಿನವರೆಗೂ ಕೂಡ ನಾ ಪ್ರಾಣಿಗಳಿಗೆ ಮುಟ್ತಾನೆ ಇರಲಿಲ್ಲ. ಅದರಿಂದನೇ ನನಗೆ ಅಭ್ಯಾಸ ಆಗಿರೋದು. ದೂರದಿಂದನೇ ನೋಡ್ತಾ ಇದ್ದೆ, ಆದ್ರೆ ಮುಟ್ತಾ ಇರಲಿಲ್ಲ. ಆ ಒಂದು ಜೀವ ನಮ್ಮ ಮನೆಗೆ ಕಾಲಿಟ್ಟಿದ ತಕ್ಷಣನೇ ಪ್ರಾಣಿಗಳಿಗೂ ಕೂಡ ಈ ರೀತಿ ಮನಸ್ಥಿತಿ ಇರತ್ತೆ. ಪ್ರಾಣಿಗಳಿಗೆ ನಾವು ಸ್ಪರ್ಶ ಮಾಡೋದು, ಪ್ರೀತಿಯಿಂದ ನಾವು ಸ್ಪರ್ಶ ಮಾಡೋದ್ರಿಂದ ಅವು ಕೂಡ ನಮ್ಗೆ ಫ್ರೆಂಡ್ ಆಗತ್ತೆ. ಮೊದಲು ಏನೇ ಒಂದು ಕಂಡ್ರೂ ಕೂಡ ನನಗೆ ಭಯ ಆಗ್ತಾ ಇತ್ತು. ಇವಾಗ ಭಯ ಆಗೋದಿಲ್ಲ ಪ್ರಾಣಿಗಳಿಗೆ ನೋಡಿದ್ರೆ. ಎಷ್ಟೋ ಸತಿ ನನಗೆ ಹಾವು ಕೂಡ ನನ್ನ ಎದುರ 1 ಹೆಜ್ಜೆ ಅಷ್ಟೇ, ಎಷ್ಟೋ ಸತಿ ಹೋಗೋದು ನನ್ನ ಎದುರುಗಡೆಯಿಂದನೇ ಹೋಗ್ತಾ ಇರೋದನ್ನ ಭಯ ನನಗೆ ಯಾವಾಗಲೂ ಕೂಡ ಆಗಿಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಅದು ಹೋಗೋವರೆಗೂ ಕೂಡ ನಾನು ಹಂಗೆ ಅಲ್ಲೇ ನಿಂತ್ಕೊಂಡು ನಾನು ನೋಡ್ತಾ ಇರ್ತೀನಿ. ಒಬ್ಬಳೇ ಪ್ರಯಾಣ ಮಾಡುವಾಗ್ಲೂ ಕೂಡ ಮಧ್ಯರಾತ್ರಿಯಲ್ಲಿ ನಾನು 3:30-4 ಗಂಟೆಗೆ ಎದ್ದು ನಾನು ಪಿರಮಿಡ್ಗೆ ಹೋಗುವಾಗ ದಪ್ಪ ದಪ್ಪ ಹಾವುಗಳು 1 ಹೆಜ್ಜೆ ಅಷ್ಟೇ ಹಾಗೆ ಪಾಸ್ ಆಗಿ ಹೋಗ್ತಾ ಇತ್ತು. ಅಷ್ಟಷ್ಟು ಉದ್ದ. ಅದು ಹೋಗೋವರೆಗೂ ಕೂಡ ಅಲ್ಲೇ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಆದ್ರೆ ನನ್ನ ಮನಸ್ಸಿನ ಸ್ಥಿತಿ ಎಂಟಿ ಆಗಿರ್ತಾ ಇತ್ತು ಅದನ್ನ ನೋಡುವಾಗ. ಇದು ನನಗೆ ಯಾವಾಗದು ಆ ರೀತಿ ನಡೆದ್ರೂ ಕೂಡ ನನ್ನ ಮನಸ್ಸು ಖಾಲಿಯಾಗಿ ಅದನ್ನು ನಾನು ನೋಡ್ತಾ ಇದ್ದೆ. ಇದು ನನಗೆ ತುಂಬ ಚೆನ್ನಾಗಿ ನೆನಪಿನಲ್ಲಿದೆ. ಸುಮಾರು ಸತಿ ನನಗೆ ಆ ರೀತಿ ಆಗಿದೆ. ಅದಕ್ಕೆ ಪತ್ರಿ ಸರ್ ಅವರು ಎಲ್ಲರಿಂದನೂ ಕೂಡ ನಾವು ಜ್ಞಾನವನ್ನು ನಾವು ಪಡ್ಕೊಳ್ತಾ ಇರಬೇಕು, ಕಲಿತಾ ಇರಬೇಕು ಅಂತೇಳಿ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಕೂಡ ನಮಗೆ ಕಲಿಸ್ಕೊಡತ್ತೆ. ಪ್ರತಿಯೊಬ್ಬರಿಂದನೂ ಕೂಡ ನಾವು ಕಲಿತಾ ಇರಬೇಕು. ನಾನು ನಿಮಗೆ ಸಮಯವನ್ನು ಕೊಡ್ತೀನಿ ಧ್ಯಾನ ಹೇಳೋದಿಕ್ಕೆ, ಆದರೆ ನನ್ನ ಜ್ಞಾನ ನಿಮಗೆ ಕೊಡೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಪತ್ರಿ ಸರ್ ಅವರು. ನೀವೇ ಸಾಧನೆ ಮಾಡಿ ತಿಳ್ಕೋಬೇಕು. ಆದರೆ ನನಗೆ ಆಗಿರೋದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ನನಗೆ ಹೀಗಾಯ್ತು ನೀವು ಕೂಡ ಮಾಡಿ, ಧ್ಯಾನ ಮಾಡಿ ಅನುಭವವನ್ನು ಪಡ್ಕೋಬೇಕಂದ್ರೆ ನೀವೇ ಅದನ್ನು ಸಾಧನೆಯನ್ನು ಮಾಡಿನೇ ತಿಳ್ಕೋಬೇಕು. ಒಂದು ರಸಗುಲ್ಲ ಸಿಹಿಯಾಗಿದೆ, ಚೆನ್ನಾಗಿದೆ ಅಂತೇಳಿ ನಾನು ನಿಮಗೆ ತಿಂದು ನಾನು ಹೇಳ್ತಾ ಇದ್ದೀನಿ. ಆದರೆ ಅದು ನೀವು ಕೂಡ ತಿನ್ನೋದ್ರಿಂದ ಆ ರಸಗುಲ್ಲ ಎಷ್ಟು ಟೇಸ್ಟಿ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ನೀವು ತಿಂದಾಗ್ಲೇನೆ ನಿಮಗೂ ಕೂಡ ಗೊತ್ತಾಗತ್ತೆ ಅಂತೇಳಿ. ಸಾಧನೆಯನ್ನ ಮಾಡ್ತಾ ಮಾಡ್ತಾ ಧ್ಯಾನ ಪ್ರಚಾರವನ್ನ ಮಾಡ್ತಾ ತುಂಬಾ ಚೆನ್ನಾಗಿದೆ ಅಂತೇಳಿ ನಮ್ಗೆ ಆದಂತಹ ಒಂದು ಅನುಭವವನ್ನ ನಾವು ಹಂಚ್ಕೊಳ್ತೀವಿ. ಆದ್ರೆ ಸಾಧನೆ ನೀವೇ ಮಾಡ್ಬೇಕು ಅಂತೇಳಿ.
ಎಷ್ಟು ಸರಳವಾಗಿ ನಮಗೆ ತಿಳಿಸ್ಕೊಡ್ತಾರೆ ಅವರು. ಸಾಧನೆಯಿಂದನೇ ನಿಮ್ಗೆ ಅನುಭವ ಆಗೋದು, ಅನುಭವದ ಜ್ಞಾನವನ್ನ ನೀವು ಪಡ್ಕೊಳ್ತೀರಾ ಅಂಥೇಳಿ. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಅಭ್ಯಾಸ ಬೇಕು ಫ್ರೆಂಡ್ಸ್. ಪ್ರತಿ ರಾತ್ರಿ ಕೂಡ ನಾವು ಧ್ಯಾನಕ್ಕೆ ಉಪಯೋಗ ಮಾಡ್ಕೋಬೇಕು. ಪ್ರತಿ ರಾತ್ರಿನೂ ಕೂಡ ಮಹತ್ವವಾಗಿರುವಂಥ ರಾತ್ರಿನೇ, ಅದ್ಭುತವಾದಂತಹ ರಾತ್ರಿ. ಪ್ರತಿದಿನ ನಾವು ಕುತ್ಕೊಳ್ಳೋದನ್ನು ನಾವು ಕಲ್ತ್ಕೊಂಡ್ರೆ ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬಗಳ ಒಂದು ರಾತ್ರಿಯ ಒಂದು ಎನರ್ಜಿಯನ್ನು ನಾವು ಅಗಾಧವಾದಂಥ ಅದ್ಭುತವಾದಂಥ ಎನರ್ಜಿಯನ್ನು ಆವಾಗ ನಾವು ತಗೊಳ್ತೀವಿ, ಮಲ್ಕೊಳ್ಳೋದಿಲ್ಲ. ಕೇವಲ ಉಸಿರಾಟವನ್ನು ಗಮನಿಸ್ತಾ ಇರಿ ಮಾಸ್ಟರ್ಸ್. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ. ಶ್ವಾಸೇ ನಮ್ಮ ಗುರು, ಉಸಿರೇ ನಮ್ಮ ಗುರು. ಉಸಿರಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ ಮಾಸ್ಟರ್ಸ್. ಉಸಿರಾಟದ ಜೊತೆಗೆ ನಾವಿರೋಣ, ಉಸಿರಿಗೆ ನಾವು ಸರೆಂಡರ್ ಆಗೋಣ.
ಎರಡು ಕೈಗಳನ್ನು ಕಟ್ಟಿ ಹಗುರವಾಗಿರಲಿ. ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಿ ನಿಮ್ಮ ಉಸಿರಿನ ಕಡೆ ಗಮನ. ಧ್ಯಾನವೆಂದರೆ ಯಾವುದೇ ಮಂತ್ರ, ಯಾವುದೇ ಜಪ, ಯಾವುದೇ ದೇವರ ಸ್ಮರಣೆ ಮಾಡುವುದಲ್ಲ. ನಿಮ್ಮ ಉಸಿರು, ಒಳ ಹೋಗುವ ಉಸಿರು, ಹೊರ ಬರುವ ಉಸಿರು, ಅದರ ಕಡೆ ಗಮನ. ಇದೇ ಧ್ಯಾನ. ಯಾರಾದರೂ ಚಸ್ಮಾ ಹಾಕೊಂಡ್ರೆ ತೆಗೆದು ಆಲೋಚನೆಗಳು ಬರ್ತಾ ಇರ್ತವೆ. ಆ ಆಲೋಚನೆಗಳನ್ನು ಈ ಸಭೆ ಯಾವುದೇ ಥರದ ಆಲೋಚನೆ ಮಾಡೋದಿಲ್ಲ ಅಂತೇಳಿ, ಧ್ಯಾನದ ನಂತರ ಆಲೋಚನೆ ಮಾಡುವುದಂತೇಳಿ ಅದನ್ನು ತಡೆಯುತ್ತಾ ಹೋಗಿ ನಮ್ಮ ಉಸಿರಿನ ಕಡೆ ಗಮನ. ಚೆನ್ನಾಗಿ ಆಗ್ತಾ ಇದೆ ಧ್ಯಾನ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಆಳವಾಗಿ ಹೋಗ್ಬೇಕು. ನಮ್ಮ ಸಾಗರದಲ್ಲಿ ಈ ಒಂದು ಮಹಾಯಜ್ಞ, ಧ್ಯಾನದ ಯಜ್ಞ ನಡೀತಾ ಇದೆ ಅಂದರೆ ಅದ್ಭುತ, ಮಹಾದ್ಭುತ. ಸ್ವಾಮೀಜಿಯವರ ಸಂವಿಧಾನದಲ್ಲಿ ಇಂಥ ಒಂದು ಧ್ಯಾನದ ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಹನುಮಸಾಗರದ ಧ್ಯಾನಿಗಳಿಗೂ ಹಾಗೂ ಇಲ್ಲಿರ್ತಕ್ಕಂಥ ಇದಕ್ಕೆ ಇನ್ನೊಂದಾಗಿ ಕೈ ಜೋಡಿಸಿದಂಥ ಎಲ್ಲ ಮಹನೀಯರಿಗೂ ಧನ್ಯವಾದ ಹೇಳ್ತಾ, ನಾವೆಲ್ಲರೂ ಧ್ಯಾನದಲ್ಲಿ ಆಸಕ್ತರಾಗಿ ಬಾಡಿ ಅಗೌರವಾಗಿರಲಿ. ಯಾವುದೇ ಥರದ ಬಾಡಿಯಲ್ಲಿ ಬಿಗಿತಬೇಡ. ಉಸಿರಿನ ಕಡೆ ಗಮನ, ನಮ್ಮೆಲ್ಲ ಗಮನ ಉಸಿರಿನ ಕಡೆ ಇರಲಿ. ಅದ್ಭುತವಾಗಿ ಧ್ಯಾನ ಮಾಡ್ತಾ ಇದ್ದೀರಿ. ಆಲೋಚನೆ ಬರೋದು ಸಹಜ. ಆ ಆಲೋಚನೆಗಳನ್ನು ತಡಿತಾ ಹೋಗಬೇಕು. ಧ್ಯಾನದ ನಂತರ ಅದರ ಆಲೋಚನೆ ಬಗ್ಗೆ ಮಾಡುವುದಂತ ಹೇಳ್ತಾ ತಾವು ಎಲ್ಲರೂ ಧ್ಯಾನಾಸಕ್ತರಾಗಬೇಕು. ಹಗುರವಾಗಿ ಕಣ್ಣುಗಳನ್ನು ಮುಚ್ಚಿದರೆ, ಹಗುರವಾಗಿ ಕೈಗಳು ಮತ್ತು ಕಾಲುಗಳನ್ನು ಜೋಡಿಸಿದರೆ, ನಿಮ್ಮ ಸಹಜವಾದ ಉಸಿರು ಒಳ ಹೋಗುವ ಹೊರ ಬರುವ ಉಸಿರಿನ ಜೊತೆಗೆ ತಾವು
ಉಸಿರನ್ನು ಗಮನಿಸುವುದು ಧ್ಯಾನ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮತ್ತು ಕೈ ಕಾಲುಗಳನ್ನು ಬಿಡಬೇಡಿ. ಕೈಗಳು ಬಿಟ್ಟರೆ 10% ಕ್ಲಾಸ್ ಆಗುತ್ತೆ, ಕಾಲುಗಳು ಬಿಟ್ಟರೆ 10% ಕ್ಲಾಸ್ ಆಗುತ್ತೆ, ಕಣ್ಣುಗಳು ಬಿಟ್ಟರೆ 80% ಕ್ಲಾಸ್ ಆಗುತ್ತೆ. ನಮ್ಮ ಎನರ್ಜಿ ದಯಮಾಡಿ ಎಲ್ಲರೂ ಜ್ಞಾನಾಸಕ್ತರಾಗಿ ಹಗುರವಾಗಿ ಧ್ಯಾನ ಜೊತೆಗೆ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ತೊಂದರೆ ಅನಿಸಿದ್ರು ಅನ್ನಬಹುದು. ಆದರೆ ಸ್ವಲ್ಪ ಕಲಿಕೆಯಲ್ಲಿ ಇದ್ದಂಥವರು ತೊಂದರೆ ಆಗುತ್ತೆ. ಎಲ್ಲರೂ ತಮ್ಮ ಉಸಿರಿನ ಮೇಲೆ ಗಮನ. ಯಾರು ಕಣ್ಣುಗಳನ್ನು ತೆಗೆದುಕೊಂಡು ಹಗುರವಾಗಿ ಕಣ್ಣು ಮುಚ್ಚಿ ನಾವು ಉಸಿರಾಟವನ್ನು ಗಮನಿಸೋದ್ರಿಂದ ತುಂಬ ಲಾಭ ಇದೆ. ಮತ್ತು ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸಿ. ಕನ್ನಡಕ ಹಾಕೋದು ಕನ್ನಡಕ ತೆಗೆದುವುದು ದಯವಿಟ್ಟು.
ಉಸಿರಾಟವನ್ನು ಗಮನಿಸೋಣ. ಮಧುರವಾದ ಸಂಗೀತದೊಂದಿಗೆ ಶ್ವಾಸದ ಮೇಲೆ ಧ್ಯಾಸ.
ಮಕ್ಕಳು ನಮಗೂ ಕೂಡ ಅದ್ಭುತವಾದಂತಹ ಅಂತಹ ಒಂದು ಶಕ್ತಿ ಇದೆ. ನಮ್ಮಲ್ಲಿರುವಂಥ ಶಕ್ತಿಯನ್ನು ನಾವು ಜಾಗೃತಗೊಳಿಸೋಣ. ಶ್ವಾಸದ ಜೊತೆಗೆ ಇದ್ದು ನಮ್ಮನ್ನು ನಾವು ಗುರುತಿಸೋಣ ಮಾಸ್ಟರ್ಸ್. ಎಲ್ಲವನ್ನೂ ಕೂಡ ನಾವು ಮರೆತಿರುವುದಲ್ಲ, ಕೇವಲ ಶ್ವಾಸದ ಜೊತೆಗೆ ನಾವು ಒಂದಾಗೋಣ ಮಾಸ್ಟರ್ಸ್. ಶ್ವಾಸೇ ನಮ್ಮ ಗುರು, ಉಸಿರೇ ನಮ್ಮ ಗುರು. ಎಲ್ಲೋ ಹೋಗ್ತಾ ಇರೋ ಮನಸ್ಸನ್ನು ಉಸಿರಾಟದ ಜೊತೆಗೆ ನಾವು ಒಂದು ಮಾಡ್ತೀವಿ ಮಾಸ್ಟರ್ಸ್. ನಮ್ಮ ಶರೀರ ಎಲ್ಲಿದೆಯೋ ನಮ್ಮ ಮನಸ್ಸು ಕೂಡ ಅಲ್ಲೇ ಇರಬೇಕು. ಶ್ವಾಸದ ಜೊತೆಗೆ ಮನಸ್ಸನ್ನು ನಿಲ್ಲಿಸಬೇಕು. ಯಾಕೆಂದರೆ ನಮಗೆ ನಾವು ಮಲ್ಕೋಬೇಕು ಅಂತೇಳಿ ಅದು ನಮ್ಮ ಮೈಂಡಲ್ಲಿ ಅದು ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು ನಮಗೆ ಮಲ್ಕೋಬೇಕು ಅಂತ ಅನಿಸುತ್ತೆ. ನಾವು ಕೂತ್ಕೋಬೇಕು ಅಂದರೆ ನಾವು ಕೂತ್ಕೊಂಡೇ ಕೂತ್ಕೊಳ್ತೀವಿ.
ಇದು ಎಲ್ರಿಗೂ ಸಾಧ್ಯ ಇದೆ ಅಂತೇಳಿ ನನಗೆ ಯಾವಾಗ ಗೊತ್ತಾಗಿದ್ದು ಅಂದರೆ, ನಾನು ನಮ್ಮ ಮಕ್ಕಳಿಗೆ ಹೇಳಿದ್ದೆ, ನಮ್ಮ ತಂಗಿಯವ್ರಿಗೆ ಹೇಳಿದ್ರೆ, ನಮ್ಮ ತಾಯಿಯವ್ರಿಗೆ ಹೇಳಿದೆ, ಅವರು ಕೂಡ ಕೂತ್ಕೊಳ್ತಾ ಇದ್ದಾರೆ. ಓ, ಹಾಗಾದ್ರೆ ಇದು ಎಲ್ಲರೂ ಕೂಡ ಕೂತ್ಕೋಬಹುದು. ಇದು ಕೇವಲ ನನಗೆ ಮಾತ್ರ ಅಷ್ಟೇ ಸಾಧ್ಯ ಅಲ್ಲ, ಇದು ನನಗಷ್ಟೇ ಆಗ್ತಾ ಇಲ್ಲ. ಬೇರೆಯವ್ರಿಗೆ ಹೇಳಿದ್ರೆ ಬೇರೆ ಅವರು ಕೂಡ ಕೂತ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಸಾಧ್ಯ ಆಗ್ತಾ ಇದೆ. ಮತ್ತೆ ಅವರು ಕೂತ್ಕೊಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಇನ್ನೊಬ್ರಿಗೂ ಕೂಡ ಸಾಧ್ಯ ಆಗೇ ಆಗತ್ತೆ. ಆದ್ರೆ ಅವ್ರು ಮನಸ್ಸು ಮಾಡೋದಿಲ್ಲ, ಅಷ್ಟೇ ಆಗೋದಿಲ್ಲ, ಮಲ್ಕೋಬೇಕು ಅಂತ ಅನ್ಸತ್ತೆ ಅಂತೇಳಿ. ಇಲ್ಲಾಂದ್ರೆ ಹೆಚ್ಚು ತಿಂದಿರ್ತಾರೆ, ಕುತ್ಕೊಳ್ಳೋದಿಕ್ಕಾಗೋದಿಲ್ಲ. ಇಲ್ಲಾಂದ್ರೆ ಮನಸ್ಸಿನಲ್ಲಿ ನಾನು ಇವತ್ತು ಮಲ್ಕೋಬೇಕು ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಹಾಗಾಗಿ ಅವ್ರು ಮಲ್ಕೊಳ್ತಾರೆ. ಹಿಮಾಲಯಗಳಲ್ಲಿ ಯಾರು ಕೂಡ ಮಲ್ಕೊಳ್ಳೋದಿಲ್ವಂತೆ ಸರ್ ಹೇಳ್ತಾ ಇದ್ರು. ನಾವು ಇಲ್ಲೇನೆ ನಾವು ಮಲ್ಕೊಳ್ಳೋದು, ರಾತ್ರಿ ಆದ ತಕ್ಷಣನೇ ಹಾಸಿಗೆ ಹಿಡಿದು ಬಿಡ್ತೀವಿ. ಹಿಮಾಲಯಗಳಲ್ಲಿ ಯಾರು ಕೂಡ ಮಲ್ಕೊಳ್ಳೋದಿಲ್ಲ, ಸತ್ಯದ ತಪನೆಯಲ್ಲಿ ಯಾವಾಗಲೂ ಕೂಡ ಕುತ್ಕೊಂಡೇ ಇರ್ತಾರೆ ಅಂಥೇಳಿ. ವರ್ಷಾಂಗಟ್ಲೆ ಹಾಗೆ ಕುತ್ಕೊಂಡಿರೋರು ಇವಾಗಲೂ ಕೂಡ ಅಲ್ಲಿದ್ದಾರೆ. ಅವ್ರಿಗೆ ನೋಡಿ ಬೇರೆ ಅಲ್ಲಿ ಇರೋರನ್ನ ನೋಡಿ ನಾವು ಕೂಡ ಕಲಿತೀವಿ ಅಂತೇಳಿ ಮನೆ ಬಿಟ್ಟು ಹೋಗ್ತಾರೆ. ಆ ರೀತಿ ಮನೆ ಬಿಟ್ಟು ಕೂಡ ನಾವು ಹೋಗ್ಬಾರ್ದು. ನಮ್ಮ ಮನೆಯಲ್ಲೇನೆ ಕೂತ್ಕೊಂಡು ನಾವು ಧ್ಯಾನ ಸಾಧನೆಯನ್ನ ಮಾಡಬೇಕು ಅಂತೇಳಿ ಸರಿ ಹೇಳ್ತಾ ಇರ್ತಾರೆ. ಸಂಸಾರದಲ್ಲಿನೇ ನಾವು ನಿರ್ವಾಣ ಕಾಣಬೇಕು, ಸಂಸಾರದಲ್ಲಿ ಇದ್ದೇ ನಿರ್ವಾಣವನ್ನ ನಾವು ಪಡ್ಕೊಂಡು ಮುಕ್ತಿಯನ್ನ ನಾವು ಪಡಿಬೇಕು, ಜನ್ಮರಾಹಿತ್ಯ ಜೀವನವನ್ನ ನಾವು ಮಾಡ್ಕೋಬೇಕು, ಮನೆ ಬಿಟ್ಟು ಹೋಗೋದಲ್ಲ ಅಂತೇಳಿ. ಕುಟುಂಬವನ್ನು ಕೂಡ ನಾವು ಸರಿಯಾಗಿ ನೋಡ್ಕೋಬೇಕು. ಬೆಳಗ್ಲಿಂದ ಸಾಯಂಕಾಲವರೆಗೂ ರಾತ್ರಿವರೆಗೂ ಕೂಡ ನಾವು ಕುಟುಂಬವನ್ನ ನೋಡ್ಕೊಳ್ಳೋಣ, ಚೆನ್ನಾಗಿ ನೋಡ್ಕೊಳ್ಳೋಣ. ಗಂಡನ, ಹೆಂಡತಿನ, ಮಕ್ಕಳನ್ನ, ತಂದೆ ತಾಯಿ, ಅತ್ತೆ ಮಾವನ, ಮೊಮ್ಮಕ್ಕಳನ್ನ ಎಲ್ಲರನ್ನೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ರಾತ್ರಿ ಆದ್ರೆ ನಾವು ಧ್ಯಾನಕ್ಕೆ ಕೂತ್ಕೊಳ್ಳೋಣ, ನಮಗೋಸ್ಕರ ಆ ಸಮಯವನ್ನ ನಾವು ಕೊಡೋಣ. ನಾವು ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ರಾತ್ರಿ ಎಲ್ಲ ನಾವು ಸಮಯವನ್ನ ಇಡಬೇಕು ಧ್ಯಾನಕ್ಕೋಸ್ಕರ. ಕೇವಲ 1 ನಿಮಿಷ ಫ್ರೆಂಡ್ಸ್, ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. seconds. Ten seconds. 5 seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮಿಸಸ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಎಲ್ಲರೂ ಈ ಧ್ಯಾನಕ್ಕೆ ಈ ದಿನ ಜಾಯಿನ್ ಆಗಿದ್ದೀರಾ. ನಿಮ್ಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ದಿನ ಹೀಗೆ ಧ್ಯಾನಕ್ಕೆ ಜಾಯಿನ್ ಆಗಿ ಧ್ಯಾನದ ಲಿಂಕ್ ಅನ್ನ ಶೇರ್ ಮಾಡಿ ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಿಸಸ್. ಥ್ಯಾಂಕ್ ಯು ವೆರಿ ಮಚ್.